ಸ್ನಾನ ಮಠಗಳು ಮುಂತಾದ ಅನೇಕ ಕಡೆಗಳಲ್ಲಿ ದಿನಕ್ಕೆ ಒಂದು ಪಾಶುರದಂತೆ 30 ದಿನಗಳು ತಿರುಪ್ಪಾವೈ ಪಾಶುರಗಳ ಅನುಸಂಧಾನ ಮತ್ತು ಉಪನ್ಯಾಸಗಳ ಪ್ರತಿ ವರ್ಷವೂ ತಪ್ಪದೇ ನಡೆಯುತ್ತವೆ. ಗೃಹಾದಿಗಳಲ್ಲೂ ಕೂಡ ಭಗವಂತನ ದಿವ್ಯ ಅರ್ಚಾಮೂರ್ತಿಗೆ ಪೂಜೆ ಮಾಡುವ ಕಾಲದಲ್ಲಿ ತಿರುಪ್ಪಾವೈ ಪಾಶುರಗಳನ್ನು ಅನುಸಂಧಾನ ಮಾಡುವ ಕೆಲವು ಕಾರ್ಯಕ್ರಮಗಳು ಉಂಟು. ಅವರವರು ತಮ್ಮ ತಮ್ಮ ಮನಸ್ಸಿನಲ್ಲಿ ಭಕ್ತಿ ಉಂಟಾಗುವ ರೀತಿಯಲ್ಲಿ ಪಾಶುರಗಳನ್ನು ಅನುಸಂಧಾನ ಮಾಡಿ ಪೂಜೆ ಮಾಡುತ್ತಾರೆ. ಅದರಲ್ಲಿ ಒಂದು ಪೂಜಾ ಕ್ರಮವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ. ಮೊದಲು ಮಾರ್ಹಳಿ ತಿಂಗಳ್ ಮತ್ತು ಮಾಯನೈ ಮುನ್ನ ಎಂಬ 2 ಪಾಶುರಗಳನ್ನು ಹೇಳಿ ಭಗವದಾರಾಧನೆಗಾಗಿ ತಮ್ಮ ಮನಸ್ಸನ್ನು ತಮಗೆ ಇಷ್ಟವಾದ ಭಗವನ್ನಾಮ ಸ್ಮರಣೆಯೊಂದಿಗೆ ಪವಿತ್ರಗೊಳಿಸಿಕೊಳ್ಳಬೇಕು. ನಂತರ ಆಳಿಮಳೈ ಕಣ್ಣ ಮತ್ತು ನಾಯಹನಾಯ್ ನಿಂದ್ರ ಎಂಬ ಪಾಶುರಗಳನ್ನು ಹೇಳಿ ತಮ್ಮ ಹೃದಯದಲ್ಲಿ ಭಕ್ತಿ ಭಾವ ಉಂಟಾಗುವಂತೆ ಮಾಡಬೇಕೆಂದು ಭಗವದ್ಭಕ್ತರನ್ನು ಆಚಾರ್ಯರುಗಳನ್ನು ಪ್ರಾರ್ಥಿಸುತ್ತಾರೆ. ಅನಂತರ ಮೊದಲು ಉಂದು ಮದಹಳಿತ್ತಾನ್ ಮತ್ತು 33 ಎಂಬ ಪಾಶುರಗಳನ್ನು ಹೇಳಿ ಪುರುಷಕಾರ ಮಾಡುವಂತೆ ಶ್ರೀದೇವಿಯನ್ನು ಪ್ರಾರ್ಥಿಸಿ ಅನಂತರ ತಮಗೆ ಭಕ್ತಿಯನ್ನು ಅನುಗ್ರಹಿಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸಬೇಕು. ಅನಂತರ ಪೂಜೆಗೆ ಪ್ರಾರಂಭ ಮಾಡಬೇಕು. ಮೊದಲು ಅಂಗಣ್ ಮಾಂಗಲತ್ ಎಂಬ 22ನೇ ಪಾಶುರವನ್ನು ಹೇಳಿ ಅಹಂಕಾರ ಮಮಕಾರ ರಹಿತವಾಗಿ ಭಗವಂತನ ಕೃಪಾಕಟಾಕ್ಷವನ್ನು ಕೋರಿ ದೇವರಿಗೆ ತುಳಸಿ ಪುಷ್ಪಾದಿಗಳನ್ನು ಸಮರ್ಪಿಸಿ ಮಾರಿಮಲೈ ಎಂಬ 23ನೇ ಪಾಶುರ ಹೇಳಿ ತುಳಸಿ ಪುಷ್ಪಗಳ ಪೀಠದಲ್ಲಿ ಬಂದು ನೆಲೆಸಬೇಕೆಂದು ಪರಮಾತ್ಮನನ್ನು ಪ್ರಾರ್ಥಿಸಿ ಅನಂತರ ಅನ್ರಿ ಉಳಹಂ ಎಂಬ 24ನೇ ಪಾಶುರ ಹೇಳಿ ದೇವರಿಗೆ ಮಂಗಳಾಶಾಸನ ಮಾಡಿ ಕೂಡಾರೈವೆಲ್ಲುಂ ಎಂಬ 27ನೇ ಪಾಶುರ ಹೇಳಿ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು. ಅನಂತರ ಕರವೈಹಳ್ ಪಿಂಚೆಂಡ್ರ್ ಎಂಬ 28ನೇ ಪಾಶುರ ಹೇಳಿ ತಮ್ಮ ಅಕಿಂಚನ್ಯವನ್ನು ಅರಿಕೆ ಮಾಡಿಕೊಂಡು ಅಪರಾಧ ಕ್ಷಮಾಪಣೆಯನ್ನು, ಅವನ ಕೃಪಾಪೂರಿತ ಅನುಗ್ರಹವನ್ನು, ಅವನ ನಿಕಟ ಸಂಬಂಧ ಜ್ಞಾನ ಪ್ರಾಪ್ತಿಯನ್ನು ಪ್ರಾರ್ಥಿಸಬೇಕು. ಅನಂತರ ಶಿತಂ ಶಿರ್ಹಾಲೈ ಎಂಬ 29ನೇ ಪಾಶುರವು ಹೇಳಿ ಪರಮಾತ್ಮನಿಗೆ ತಾವು ಕೈಂಕರ್ಯ ಮಾಡುವವರಾಗಬೇಕೆಂದು ತಮ್ಮ ಇತರ ಆಸೆ ಆಕಾಂಕ್ಷೆಗಳೆಲ್ಲ ಪರಮಾತ್ಮನು ಮಾರ್ಪಡಿಸಿ ಭಗವತ್ ಕೈಂಕರ್ಯ ಪುರುಷಾರ್ಥವನ್ನು ತಮಗೆ ಅನುಗ್ರಹಿಸಬೇಕೆಂದು ಪರಮಾತ್ಮನನ್ನು ಪ್ರಾರ್ಥಿಸಿ ಅವನಲ್ಲಿ ಶರಣಾಗತಿ ಮಾಡಬೇಕು. ಕೊನೆಯಲ್ಲಿ ವಂಗಕ್ಕಡಲ್ ಎಂಬ 30ನೇ ಪಾಶುರವನ್ನು ಹೇಳಿ ಪರಮಾತ್ಮನಿಗೆ ಮಂಗಳ ಹಾಡಿ ಭಗವದಾರಾಧನವನ್ನು ಎಂದರೆ ಪೂಜೆಯನ್ನು ಮುಗಿಸುವ ಒಂದು ಕ್ರಮ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ತಿರುಪ್ಪಾವೈ ಭಗವಂತನ ಪ್ರಾರ್ಥನಾ ಪರವಾದ ಪಾಶುರವಾಗಿರುವುದರಿಂದ ಇದನ್ನು ಎಲ್ಲರೂ ಪ್ರತಿದಿನವೂ